ನಮಸ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಸ್ತು ಮತ್ತೆ ಕರ್ಮ, ವಾಸ್ತು ಅಂದ್ರೆ ಏನು, ವಾಸ್ತು ಬಗ್ಗೆ ತಪ್ಪಾದ ರೀತಿ ಹೇಗೆ ಜನಗಳದನ್ನು ಉಪಯೋಗಿಸ್ತಾ ಇದ್ದಾರೆ, ಮತ್ತೆ ಕರ್ಮಗಳು, ವಾಸ್ತುಗೂ ಕರ್ಮಕ್ಕೂ ಏನು ಸಂಬಂಧ, ಇದರ ಬಗ್ಗೆ ನಾನು ಒಂದು ಸಣ್ಣ ಚರ್ಚೆ ನಿಮ್ಮ ಹತ್ರ ಇವಾಗ ಮಾಡ್ತೀನಿ. ವಾಸ್ತು ಅಂದ್ರೆ ಏನು? ನ್ಯಾಚರ್, ನಿಸರ್ಗ, ನೈಸರ್ಗಿಕ, ನಿಸರ್ಗಕ್ಕೆ ಹತ್ತಿರದಲ್ಲಿ ನಿಸರ್ಗ ಏನು ಹೇಳುತ್ತೆ, ನಿಸರ್ಗ ಏನು ಕೊಡುತ್ತೆ, ಅದರ ಜೊತೆಗೆ ನಾವು ಬಹಳ ಕಲಿಯೋದೇ ವಾಸ್ತು. ವಾಸ್ತು ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಾವು ತುಂಬಾ ಭೀತಿಗೆ ಆಳಾಗಿದ್ದೀವಿ, ತುಂಬಾ ಹೆದರ್ತೀವಿ. ಏನು ಹೆದರೋ ಅವಶ್ಯಕತೆ ಇಲ್ಲ. ದಿನನಿತ್ಯ ನಾವು ಮಾಡೋ ಜೀವನದಲ್ಲಿ ದೇಹದಲ್ಲಿ ಏನೋ ಏರುಪೇರಾಗುತ್ತೆ. ಕೈ ನಿಮಗೆ ನೋವು ಬಂದ್ಬಿಟ್ಟಿದೆ, ಈ ಜಾಗ ಒಂದು ವಾರದಿಂದ ನೋವಾಗ್ತಿದೆ ಅಂತಂದ್ರೆ ಈ ಕೈಯನ್ನ ಕಟ್ ಮಾಡಿ ಬಿಸಾಕ್ಬಿಡಿ ಅಂತ ಯಾರು ಹೇಳೋದಿಲ್ಲ. ಹೇಳ್ತಾರ? ತಲೆ ನೋವು ಕಂಟಿನ್ಯೂಸ್ ಆಗಿ ತಲೆನೋವು ಬರ್ತಾ ಇದೆ, ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಏನ್ ಹೇಳ್ತಾರೆ? ಇಲ್ಲಪ್ಪ, ಈ ತಲೆನ ಕಟ್ ಮಾಡಿ ಬಿಸಾಕ್ಬೇಕು, ಇಲ್ಲಾಂದ್ರೆ ಸರಿ ಹೋಗಲ್ಲ. ಅದು ಹೇಳಲ್ಲ. ಸರಿಯಾದ ಆಹಾರ ತಗೋತೀರಾ, ಜೀರ್ಣ ಆಗಲ್ಲ, ಹೊಟ್ಟೆ ನೋವು, ಲೂಸ್ ಮೋಷನ್. ಏನ್ ಮಾಡ್ತೀರಾ? ಊಟ ಮಾಡದೆ ಉಪವಾಸ ಇರ್ತೀರಾ? ಉಪವಾಸ ಇದ್ರೆ ಸುತ್ತೋಗ್ಬಿಡ್ತೀವಿ. ಅದಕ್ಕೆ ಪರಿಹಾರ. ಪ್ರತಿ ಒಂದು ತಪ್ಪಿಗೂ ಒಂದು ಪರಿಹಾರ ಇದೆ. ಆ ಪರಿಹಾರ ಒಡೆದ ಹಾಕ್ಬಿಡಿ, ಕಿತ್ತ ಹಾಕ್ಬಿಡಿ, ಬಿಸಾಕ್ಬಿಡಿ ಅಲ್ಲ. ಏನಿದೆ ಅದನ್ನು ಹಾಗೆ ಇಟ್ಕೊಂಡು ಯಾವ ತರದ ತೊಂದರೆಗಳು, ಅಡಚಣೆಗಳು ಇಲ್ಲದೇನೆ ಸರಿಪಡಿಸೋದೆ ವಾಸ್ತು. ನಮಗೇನು ಗೊತ್ತಿರಲ್ಲ, ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಗೊತ್ತಿರೋ ಜನಗಳು ನಮ್ಮ ತಲೆಗೆ ಒಂದು ಭಯನ ತುಂಬಿಸಿ ಅವ್ರು ಹೇಳಿದಂಗೆ ನಾವು ಕೇಳಬೇಕು, ಆ ಥರ ನಮ್ಮನ್ನು ಮಾಡ್ತಾರೆ. ನಾನು ಯಾರನ್ನು ಪರ್ಟಿಕ್ಯುಲರ್ ಆಗಿ ಇಂಥದವರು ಹೀಗೆ ಹಾಗೆ ಹೇಳಕ್ ಇಷ್ಟ ಇಲ್ಲ. ಈಗ ನೋಡಿ, ಶರ್ಟ್ ನಮಗೆ ಬೇಕಾಗಿದೆ. ಶರ್ಟ್ ಬೇಕು ಅಂದ್ರೆ ನೀವು ಟೈಲರ್ ಹತ್ರ ಹೋಗಿ ಕೇಳಿದಾಗ ಶರ್ಟ್ ಏನೇನು ಪಾರ್ಟ್ ಇದೆ, ಮೇಲ್ಗಡೆ ಪೋರ್ಷನ್, ಕೆಳಗಡೆ ಪೋರ್ಷನ್. ಕೆಳಗಡೆಗೆ ಪ್ಯಾಂಟು, ಮೇಲ್ಗಡೆಗೆ ಶರ್ಟ್ ಹಾಕೋತೀವಿ. ಶರ್ಟ್ ಅಲ್ಲಿ ತೋಳು, ಕತ್ತು, ಎದೆ, 2 ಕೈಗಳು, ಮತ್ತೆ ಹೊಟ್ಟೆ ಭಾಗ. ಇದಕ್ಕೆ ಅಡ್ಜಸ್ಟ್ ಆಗಂಗೆ ಒಂದು ಬಟ್ಟೆನ ಕ್ಲೀನ್ ಆಗಿ ಹೊಲಿದು ನಮಗೆ ಕೊಡಬೇಕು. ಇದನ್ನ ಶರ್ಟು ಅಂತೀವಿ. ಅದೇ ತರ ಕೆಳಗಡೆ ಭಾಗ, 2 ಕಾಲುಗಳು, ಸೊಂಟ, ಹೊಟ್ಟೆ ಭಾಗ ಮತ್ತೆ ಪಾದ. ಇದನ್ನ ಕರೆಕ್ಟ್ ಆಗಿ ಅಳತೆ ತಗೊಂಡು ಆ ಟೈಲರು ನಮಗೆ ಒಂದು ಬಟ್ಟೆ ಹೊಡೆದು ಕೊಡ್ತಾರೆ. ಈ ಕಾಲ್ ಕಡೆ ಹಾಕೋ ಬಟ್ಟೆನ ತಗೊಂಡೋಗಿ ಎದೆಗೆ ಹಾಕಕ್ ಸಾಧ್ಯವಾ? ಎದೆ ಕಡೆ ಹಾಕೋ ಬಟ್ಟೆನ ತಗೊಂಡೋಗಿ ಕಾಲ್ ಕಡೆ ಹಾಕಕ್ ಸಾಧ್ಯನಾ? ಸಾಧ್ಯವಿಲ್ಲ. ಇಷ್ಟೇ ನೋಡಿ. 8 ದಿಕ್ಕುಗಳಿದೆ. 8 ದಿಕ್ಕುಗಳಲ್ಲಿ ಕೆಲವು ದಿಕ್ಕುಗಳಲ್ಲಿ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬೆಳಗಿನ ಟೈಮಲ್ಲಿ ಗಾಳಿ ಬರುತ್ತೆ. ಕೆಲವು ದಿಕ್ಕುಗಳಲ್ಲಿ ಗಾಳಿ ಬರೋದಿಲ್ಲ. ಕೆಲವು ದಿಕ್ಕುಗಳಲ್ಲಿ ಬೆಳಗಿನ ಟೈಮಲ್ಲಿ ಅತಿ ಗಾಳಿ ಬರುತ್ತೆ, ಕೆಲವು ದಿಕ್ಕುಗಳಲ್ಲಿ ಸಂಜೆ ಟೈಮಲ್ಲಿ ಅತಿ ಗಾಳಿ ಬರುತ್ತೆ. ದಿಸ್ ಇಸ್ ನೇಚರ್. ಭಗವಂತ ನಮ್ಮ ದೇಹನ ಸೃಷ್ಟಿ ಮಾಡಿರುವಾಗ ತಲೆ ಮೇಲೆ, ಓಕೆ, ಕಣ್ಣು, ಕಿವಿಗಳು, ಮೂಗು, ಬಾಯಿ, 2 ಕೈಗಳು, ಕಾಲು, ಹೊಟ್ಟೆ. ಈ 2 ಕಣ್ಣು ಯಾಕೆ ಹಿಂಭಾಗ ಇಲ್ಲ? ಮೂಗು ಯಾಕೆ ಕಿವಿ ಪಕ್ಕದಲ್ಲಿಲ್ಲ? ಬಾಯಿ ಯಾಕೆ ಹೊಟ್ಟೆ ಹತ್ರ ಇಲ್ಲ?
ಯಾವ್ದ್ಯಾವ್ದು ಎಲ್ಲೆಲ್ಲಿರಬೇಕು ಹೇಗೆ ಹೇಗಿರಬೇಕು ಆ ಥರ ಇದ್ರೆ ಮಾತ್ರ ಅದನ್ನು ಕರೆಕ್ಟಾಗಿ ನಾವು ಉಪಯೋಗಿಸೋದಕ್ಕೆ ಸಾಧ್ಯ. ಇದು ಒಂಥರ ವಾಸ್ತುನೇನೆ. ನಮ್ಮ ದೇಹನೂ ಒಂಥರ ವಾಸ್ತು ಸಿಸ್ಟಮ್ ಅಂತಲೇ ತಿಳ್ಕೊಳ್ಳಿ. ಹಾಗೆ ನಾವು ಬಾಳ್ತಿರೋದು ಈ ಭೂಮಿನಲ್ಲಿ. ಈ ಭೂಮಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋ ಜಾಗದಲ್ಲಿ ಎಡಗಡೆ ಜಾಸ್ತಿ ಗಾಳಿ ಬರುತ್ತೆ, ಬಲಗಡೆ ಗಾಳಿ ಬರೋದಿಲ್ಲ. ಮೇಲ್ಗಡೆ ಬೆಳಕು ಓಪನ್ ಆಗಿ ಒಳಗೆ ಇಳಿಯತ್ತೆ. ಯಾವ ಕಡೆ ಬೆಳಕನ್ನು ತಗೋಬೇಕು, ಯಾವ ಕಡೆ ಗಾಳಿಯನ್ನು ತಗೋಬೇಕು, ಯಾವ ಕಡೆ ಗಾಳಿ ತಗೋಬಾರದು. ಸಾವಿರಾರು ವರ್ಷಗಳಲ್ಲಿ ಮನುಷ್ಯರು ಜೀವನ ಮಾಡಿದ ಶೈಲಿ ಸುಮಾರು ಕಷ್ಟಗಳನ್ನು, ಸುಮಾರು ಸುಖಗಳನ್ನು ಅನುಭವಿಸಿದ್ದಾರೆ. ಸಾವಿರಾರು ವರ್ಷದಲ್ಲಿ ಮನುಷ್ಯ ತನ್ನ ಇಚ್ಛೆಯಂತೆ ಮನೆಗಳನ್ನ ವಾಸ ಮಾಡೋದಕ್ಕೆ ಕಟ್ಕೊಂಡು ಆ ಕಟ್ಟಿ ಬಾಳಿದ್ರಲ್ಲಿ ಅವನಿಗೆ ನಿಸರ್ಗಕ್ಕೆ ವಿರುದ್ಧವಾಗಿ ಏನ್ ಮಾಡಿದ್ವಿ, ನಾವು ಏನ್ ಮಾಡಿದ್ರಿಂದ ಪರಿಣಾಮ ಏನಾಯಿತು, ನಾವು ಮಾಡಿದ್ರಿಂದ ನಮಗೇನು ಉಪಯೋಗ ಏನು, ಕೆಟ್ಟದ್ದೇನು ಅಂತ ಅನ್ನೋದನ್ನ ತಿಳ್ಕೊಂಡು ಶಾಸ್ತ್ರ ಒಂದು ಮಾಡಿದ್ರು. ಅದನ್ನ ವಾಸ್ತುಶಾಸ್ತ್ರ ಅಂತ ಕರಿತೀವಿ. ನೋಡಿ, ಈ ಸಣ್ಣ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಅದು ತಿನ್ನಲ್ಲ, ಅದಕ್ಕೆ ತಲೆ 28 ಕಡೆ ತಿರುಗ್ತಾ ಇರುತ್ತೆ, ಆಟದ ಬುದ್ಧಿ. ನೀವೇನ್ ಮಾಡ್ತೀರಾ ಮಕ್ಕಳಿಗೆ? ಬೂಚಂಡಿ ಬರ್ತಾನ, ಗೊಗ್ಗಯ್ಯ ಬರ್ತಾನ, ಓ ಭೂತ ಬರುತ್ತೆ, ತಿನ್ಬಿಡು ಹಂಗೆ ಅಂತೀರ. ಭೂತ ಬರುತ್ತಾ? ಗೊಗ್ಗಯ್ಯ ಬರ್ತಾನ? ಯಾರು ಬರಲ್ಲ. ಹಂಗೆ ವಾಸ್ತುನಲ್ಲಿ ನಿಮ್ಮನ್ನ ಹೀಗೆ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ಹೀಗಿಲ್ಲದೆ ಹೋದ್ರೆ ಹೀಗಾಗತ್ತೆ ಅಂತ ಕೆಲವನ್ನ ಹೇಳಿರ್ತಾರೆ, ನೀವು ಅದನ್ನ ಬಳಸಲಿ ಅಂತ. ನೋಡಿ, ಧರ್ಮ ಕರ್ಮ ನಿಯಮಗಳು ಭಗವದ್ಗೀತೆಯಲ್ಲಿ ಇಲ್ಲದಿಲ್ಲ, ಅಷ್ಟು ಇದೆ ಭಗವದ್ಗೀತೆಯಲ್ಲಿ. ನಾವು ಕೇಳ್ತೀವ, ನಮಗೆ ಹೆದರಿಕೆ ಬರೋದಕ್ಕೋಸ್ಕರ ಕೆಲವನ್ನ ನಾವು ಹೇಳಿ ಹೆದರಿಸಿ, ಹೀಗೆ ಮಾಡಪ್ಪ, ಹೀಗೆ ಮಾಡದೆ ಹೋದ್ರೆ ಹಿಂಗಾಗತ್ತೆ, ಇಲ್ಲ ನಿಂಗೆ ಅನುಭವಿಸ್ತಿ ಅಂತ ಏನೋ ಒಂದನ್ನ ನಿಯಮ ಮಾಡ್ತೀವಿ. ಅದರ ಪ್ರಕಾರ ನಾವು ನಡ್ಕೋಬೇಕು. ನಡ್ಕೊಳ್ದೇ ಇರೋದ್ರಿಂದ ನಮಗೆ ಭಯ ಬರಲಿ ಅಂತ ಅನ್ನೋದಕ್ಕೋಸ್ಕರ, ನಡೀಲಿ ಅಂತ ಅನ್ನೋದಕ್ಕೋಸ್ಕರ ಒಂದು ಭಯನ ಹುಟ್ಟಿಸ್ತಾರೆ. ನೋಡಿ, ಒಂದು ಮಾತು ಹೇಳ್ತೀನಿ. ಒಂದು ಒನ್ ವೇ ಟ್ರಾಫಿಕ್ ಬೋರ್ಡ್ ಹಾಕಿರ್ತಾರೆ. ಏನಕ್ಕಲ್ಲಿ ಒನ್ ವೇ ಟ್ರಾಫಿಕ್ ಅಂತ ಹಾಕಿರ್ತಾರೆ ಅಂತಂದ್ರೆ, ಆ ರಸ್ತೆನಲ್ಲಿ ಅದು ಫಸ್ಟ್ ಒನ್ ವೇ ಟ್ರಾಫಿಕ್ ಇದ್ದಿರಲ್ಲ ಆ ರಸ್ತೆ ಮಾಮೂಲಿ ಥೊರೋಫೇರ್, ಯಾವ ಬಸ್ಸುಗಳು ಬೇಕಾದ್ರೂ ಹೋಗ್ಬೋದು, ವೆಹಿಕಲ್ ಬೇಕಾದ್ರೂ ಹೋಗ್ಬೋದು ಬರ್ಬೋದು. ಮೇಲ್ಗಡೆ ಕೆಳಗಡೆ ಎರಡು ಕಡೆನು ಹೋಗೋದು ಬರೋದು ಫ್ರೀಯಾಗಿ ಬಿಟ್ಟಿರ್ತಾರೆ. ಆ ಥರ ಫ್ರೀಯಾಗಿ ಬಿಟ್ಟಿದ್ರಲ್ಲಿ ಪರಿಣಾಮ ಏನು? ಸುಮಾರು ಆಕ್ಸಿಡೆಂಟ್ಗಳು, ದಿನಕ್ಕೆ 2 ಆಕ್ಸಿಡೆಂಟು, ವಾರದಲ್ಲಿ 4 ಜನ ಪ್ರಾಣ ಕಳ್ಕೊತಾರೆ. ಸೊ ಟ್ರಾಫಿಕ್ ಪೊಲೀಸರು ಈ ರಸ್ತೆನಲ್ಲಿ ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತಂದ್ರೆ ಒನ್ ವೇ ಟ್ರಾಫಿಕ್ ಮಾಡಬೇಕು. ಟ್ರಾಫಿಕ್ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಸಾವುಗಳನ್ನ ಕಡಿಮೆ ಮಾಡ್ಬೋದು. ಹಾಗೆ ತಿಳ್ಕೊಂಡು ರೆಗ್ಯುಲರ್ ಆಗಿ ಇದ್ದಿದ್ದ ಥರೋಫೇರ್, ಹೋಗೋದು ಬರೋದು ಎರಡೂ ಇದ್ದಿದ್ದ ಒಂದು ರಸ್ತೆನ ಒನ್ ವೇ ಟ್ರಾಫಿಕ್ ಅಂತ ಕನ್ವರ್ಟ್ ಮಾಡ್ಬಿಡ್ತಾರೆ. ಆ ಒನ್ ವೇ ಟ್ರಾಫಿಕ್ ಮಾಡಿದಾಗ ಏನಾಗುತ್ತೆ? ನಿಮಗೆ ಅನಾಹುತಗಳು ನಡೆಯೋದು ಕಡಿಮೆ ಆಗುತ್ತೆ. ಹಂಗೆ ಸಾವಿರಾರು ವರ್ಷದಲ್ಲಿ ನೈಋತ್ಯ ದಿಕ್ಕಲ್ಲಿ ಓಪನಿಂಗ್ ಇಟ್ರೆ ಏನಾಗತ್ತೆ ಅಂತ ಅನ್ನೋದನ್ನ ಕಂಡುಹಿಡ್ಕೊಂಡಿದ್ದಾರೆ. ಅದರಿಂದ ನೈಋತ್ಯದಲ್ಲಿ ಓಪನಿಂಗ್ ಮಾಡಬೇಡಿ. ಹೀಗೆ ವಾಸ್ತುನಲ್ಲಿ ಶಿಸ್ತುಗಳನ್ನ ಮಾಡಿದ್ದಾರೆ, ಹೀಗೀಗೆ ಮಾಡಬೇಕು ಹಾಗೆ ಅಂತ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಟಿವಿ ಇಟ್ಟಿದ್ದೀರಾ. ಆ ಟಿವಿ ಪಕ್ಕದಲ್ಲಿ ಒಂದು ದೊಡ್ಡ ವಿಂಡೋ, ಕಿಟಕಿ ಇಟ್ಟಿದ್ದೀರಾ. ನೀವು ಗಾಳಿ ಬರಬೇಕು ಅಂತ ಕಿಟಕಿ ತೆಗೆದ್ರೆ ಏನಾಗುತ್ತೆ? ಸೂರ್ಯನ ಕಿರಣ ಒಳಗಡೆ ಬರುತ್ತೆ. ಸೂರ್ಯನ ಕಿರಣ ಒಳಗೆ ಬಂದಾಗ ನೀವು ಟಿವಿನ ನೋಡಕ್ಕಾಗಲ್ಲ, ಅಥವಾ ಕಿಟಕಿ ಕಡೆ ನೀವು ಮುಖ ಹಾಕಕ್ಕೆ ಆಗಲ್ಲ, ಕಣ್ಣು ಚುಚ್ಚತ್ತೆ. ತಕ್ಷಣ ಏನ್ ಮಾಡ್ತೀವಿ? ಸೀದಾ ಹೋಗಿ ಆ ಕಿಟಕಿದು ಶಟರ್ಸ್ ಎಲ್ಲ ಕ್ಲೋಸ್ ಮಾಡಿ, ಸ್ಕ್ರೀನ್ ಇದ್ರೆ ಸ್ಕ್ರೀನ್ ಎಳೆದು ಬಿಡ್ತೀವಿ. ತಕ್ಷಣ ಬೆಳಕು ಬರೋದು ಕಡಿಮೆ ಆಗುತ್ತೆ. ಇಷ್ಟೇ ವಾಸ್ತು. ಜಾಸ್ತಿ ಇರೋದನ್ನ ಕಡಿಮೆ ಮಾಡಬೇಕು, ಕಡಿಮೆ ಇರೋದನ್ನ ನಮಗೆ ಬೇಕಾದಷ್ಟು ಸರಿಪಡಿಸ್ಕೋಬೇಕು. ಇದು ವಾಸ್ತು. ವಿಪರೀತ ಗಾಳಿ ಬೀಸ್ತಾ ಇರುತ್ತೆ, ವಿಂಡೋಗಳು ಶಟರ್ಸ್ ಟಪ 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 ಹೊಡ್ಕೊಳುತ್ತೆ, ಪಟ ಹೊಡ್ಕೊಳುತ್ತೆ. ಅದು ಹೊಡೆದ್ರೆ ಹೊಡ್ಕೊಳ್ಳಿ ಅಂತ ಬಿಡ್ತೀವ ನಾವು? ಹಾಗೆ ಅಂತ ಎಲ್ಲಾ ಕಿಟಕಿಗಳನ್ನು ಮುಚ್ಚಿಡ್ತೀವ? ಇಲ್ಲ.
ಗಾಳಿ ಬೇಕೇ ಬೇಕು. ಆ ಗಾಳಿ ಬೇಕು ಅನ್ನೋದಕ್ಕೋಸ್ಕರ ತೆಗೆದಿಟ್ಟಿರೋ ಜಾಗದಲ್ಲಿ ಜಾಸ್ತಿ ಅನಾಹುತ ಆಗತ್ತೆ ಅಂತಂದ್ರೆ ಅದನ್ನ ಮುಚ್ಚುತ್ತೀವಿ. ಇನ್ಸ್ಟಿಂಕ್ಟ್, ನ್ಯಾಚುರಲ್ ಇನ್ಸ್ಟಿಂಕ್ಟ್, ಇಷ್ಟೇ ವಾಸ್ತು. ಅದಕ್ಕೆ ಅಂತ ಆ ಜಾಗದಲ್ಲಿ ನೀವು ಕಿಟಕಿ ಹಿಡದೆ ಓಪನ್ ಮಾಡದೆ ಇರಕ್ಕಾಗಲ್ಲ. ಸಂಜೆ ಟೈಮಲ್ಲಿ ಆ ದಿಕ್ಕಿನಲ್ಲಿ ಗಾಳಿ ಜಾಸ್ತಿ ಬರುತ್ತೆ ಅಂತಂದ್ರೆ ಶಟರ್ಸ್ನ ಕ್ಲೋಸ್ ಮಾಡಿ. ಮಧ್ಯಾಹ್ನ ಟೈಮಲ್ಲಿ ಗಾಳಿ ಇಲ್ಲದೆ ಹೋದ್ರೂ ಆ ಜಾಗದಲ್ಲಿ ಬೆಳಕು ಜಾಸ್ತಿ ಬರುತ್ತೆ, ಸೂರ್ಯನ ಕಿರಣ ಜಾಸ್ತಿ ಒಳಗಡೆ ನುಗ್ಗತ್ತೆ, ನಮಗೆ ಹಿಂಸೆ ಆಗತ್ತೆ. ಹಾಗೆ ಅಂತಂದ್ರೆ ಅದನ್ನ ಶಟರ್ನ ಹಾಕಿ ಒಂದು ಸ್ಕ್ರೀನ್ ಮುಚ್ಚಿಬಿಡಿ. ಇಷ್ಟೇ ವಾಸ್ತು. ವಾಸ್ತುನಲ್ಲಿ ಹೇಳಿದ್ದಾರೆ ನೈಋತ್ಯ ದಿಕ್ಕಲ್ಲಿ ಯಾವುದೇ ಓಪನಿಂಗ್ ಇರಬಾರ್ದು. ಓಪನಿಂಗ್ ಇತ್ತು ಅಂತಂದ್ರೆ ಅದನ್ನ ಕಿತ್ತಾಕ್ಬಿಟ್ಟು ಅದನ್ನ ಗೋಡೆ ಕಟ್ಟಿ ಮುಚ್ಚಿಬಿಡಿ. 25,000 50,000 ರೂಪಾಯಿ ಖರ್ಚಾಗುತ್ತೆ. ನೀವು ಹಾಗೆ ನಾನು ವಾಸ್ತು ಕನ್ಸಲ್ಟೆಂಟ್ ನಿಮಗೆ ಹೇಳ್ತೀನಿ, ಈ ನೈಋತ್ಯ ದಿಕ್ಕಲ್ಲಿ ಈ ತರ ಓಪನಿಂಗ್ ಜಾಸ್ತಿ ಇಡಬಾರ್ದು, ವಿಂಡೋಗಳು ಇಡಬಾರ್ದು ನೈಋತ್ಯದಲ್ಲಿ, ನೀವು ಅದನ್ನ ಕ್ಲೋಸ್ ಮಾಡಿ ಹಾಗೆ ಅಂತ ಹೇಳ್ತೀನಿ. ನೀವೇನ್ ಮಾಡ್ತೀರಾ? ಕ್ಲೋಸ್ ಮಾಡಿದ ತಕ್ಷಣ ಅಲ್ಲಿ ಬರ್ತಾ ಇರೋ ಬೆಳಕು ಹೊಟ್ಟೋಗುತ್ತೆ. ಗಾಳಿನ ಅವಾಯ್ಡ್ ಮಾಡಕ್ ಹೋಗಿ ಕತ್ಲೆ ಮಾಡ್ಕೊಂಡ್ಬಿಡ್ತೀರಾ. ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರ್ಲಿ ಹಾಕ್ತೀವಿ. ಸೌತ್ ವೆಸ್ಟ್ ಕಾರ್ನರ್ಲಿ ಮಾಸ್ಟರ್ ಬೆಡ್ರೂಮ್ ಹಾಕಿದ್ಮೇಲೆ ಆಟೋಮೆಟಿಕ್ ಆಗಿ ಬೆಳಕು ಬೇಕೇ ಬೇಕು. ರಾತ್ರಿ ಹೊತ್ತು ಮಲಗುವಾಗ ಕತ್ಲೆ ಮಾಡ್ತೀವಿ ಅಥವಾ ಸ್ಕ್ರೀನ್ ಹಾಕ್ತೀವಿ, ಸರಿ. ಬೇರೆ ಬೆಳಗಿನ ಟೈಮಲ್ಲಿ ರೂಮು ಬೆಳಕಾಗಿರೋದು ಬೇಡವಾ? ಸೂರ್ಯನ ಕಿರಣ ಪಾಸ್ ಆಗ್ಬೇಕೆಲ್ಲ ಕಡೆ. ಸೂರ್ಯನ ಕಿರಣ ಪಾಸ್ ಆಗದೆ ಇರೋ ಜಾಗದಲ್ಲಿ ಖಂಡಿತವಾಗ್ಲೂ ಕ್ರಿಮಿಕೀಟಗಳು ಜಾಸ್ತಿ ಉತ್ಪಾದನೆ ಆಗಿ ಅದು ಬ್ಯಾಕ್ಟೀರಿಯಾ ಕನ್ವರ್ಟ್ ಆಗಿ ನಮ್ಮ ದೇಹದ ಒಳಗಡೆ ಹೋಗಿ ಅನಾಹುತಗಳನ್ನ ಮಾಡುತ್ತೆ. ಆಟೋಮೆಟಿಕ್ ಆಗಿ ದೇಹ ಕೆಟ್ಟೋಯ್ತು ಅಂದ್ರೆ ತಲೆ ಕೆಟ್ಟೋಗುತ್ತೆ, ತಲೆ ಕೆಟ್ಟೋದ್ರೆ ದೇಹ ಕೆಟ್ಟೋಗುತ್ತೆ. ಸೊ ತಲೆ ಸರಿ ಇರಬೇಕು, ದೇಹ ಸರಿ ಇರಬೇಕು, ದೇಹ ಸರಿ ಇರಬೇಕು, ತಲೆ ಸರಿ ಇರಬೇಕು. ಇದನ್ನ ಸರಿಪಡಿಸೋದಕ್ಕೆ ಜಾಸ್ತಿ ಇರೋದನ್ನ ಕಮ್ಮಿ ಮಾಡಬೇಕು, ಕಮ್ಮಿ ಇರೋದನ್ನ ಜಾಸ್ತಿ ಮಾಡಬೇಕು. ಅಷ್ಟೇ ಹೊರತು ಹೊಡಿಬಾರ್ದು ಯಾವುದನ್ನು. ನಮ್ಮ ಹತ್ರ ಲಕ್ಷಗಟ್ಟಲೆ ದುಡ್ಡಿದೆ, ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡಿದ್ದೀನಿ. ವಾಸ್ತು ಕನ್ಸಲ್ಟೆಂಟ್ ಒಬ್ರು ಹೇಳಿದ್ರು, ಅವರು ರಾಜ್ಕುಮಾರ್ ಜೊತೆಗೆ ಫೋಟೋ ತಗೊಂಡಿದ್ದಾರೆ, ವಿಷ್ಣುವರ್ಧನ್ ಜೊತೆಗೆ ಫೋಟೋ ತಗೊಂಡಿದ್ದಾರೆ, ಇನ್ನೊಬ್ಬರ ಜೊತೆಗೆ ಫೋಟೋ ತಗೊಂಡಿದ್ದಾರೆ, ಎಲ್ಲಾ ಕಡೆ ವಾಸ್ತು ಕನ್ಸಲ್ಟೆನ್ಸಿ ಕೊಟ್ಟಿದ್ದಾರೆ. ಅವರು ತುಂಬಾ ಕಲ್ತಿದ್ದಾರೆ, ಪಂಡಿತರು ವಾಸ್ತುನಲ್ಲಿ. ಅವ್ರು ಹೇಳೋದನ್ನ ಕೇಳ್ತೀನಿ ಅಂತ ನೀವು ಹೋಗಿ ಯಾವುದನ್ನು ಒಡೆದಾಕ್ಬೇಡಿ, ಮುಟಾಳರಾಗಬೇಡಿ. ದೇವರು ತಲೆ ಕೊಟ್ಟಿದ್ದಾನ, ಬುದ್ಧಿ ಕೊಟ್ಟಿದ್ದಾನ, ಹೆದರಬೇಡಿ. ಹೆದರಿದ್ರೆ ಖಂಡಿತವಾಗ್ಲೂ ನಮ್ಮನ್ನ ಜನ ಏಮಾರಿಸ್ತಾರೆ. ಜಾಸ್ತಿನ ಕಡಿಮೆ ಮಾಡಬೇಕು, ಕಡಿಮೆನ ಜಾಸ್ತಿ ಮಾಡಬೇಕು. ಪಾಸಿಟಿವ್ ನೆಗೆಟಿವ್ ಇರೋ ಕಡೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಪಾಸಿಟಿವ್ ಇರೋದನ್ನ ಪಾಸಿಟಿವ್ ಆಗಿ ಇಟ್ಕೋಬೇಕು. ಕೆಲವು ಟೈಮಲ್ಲಿ ನೋಡಿ, ಊಟ ಚೆನ್ನಾಗಿದೆ ಅಂತ ಜಾಸ್ತಿ ಊಟ ಮಾಡಿದ್ರೆ ಏನಾಗುತ್ತೆ? ಅಡಿಗೆ ಚೆನ್ನಾಗಿ ಮಾಡಿದ್ದೀರಾ, ಏನೋ ಹುಳಿನೋ ಅಥವಾ ಬೇರೇನೋ ಒಂದು ಒಳ್ಳೆ ಐಟಮ್ ಬಾತ್ ಗೀತೇನೋ ಮಾಡಿದ್ದೀರಾ, ಚೆನ್ನಾಗಿದೆ ಅಂತ ನೀವು 1 ಪ್ಲೇಟ್ ತಿನ್ನೋ ಕಡೆ 3 ಪ್ಲೇಟ್ ತಿಂದ್ರೆ ಏನಾಗುತ್ತೆ? ಅಜೀರ್ಣ ಆಗಿ ಬೇದಿ ಆಗುತ್ತೆ. ಹಂಗೇನೆ ವಾಸ್ತು. ಇದು ಪಾಸಿಟಿವ್ ಎನರ್ಜಿ ಬೇಕಾಟ್ಟು ಬರಲಿ ಅಂತ ನೀವು ಅದನ್ನ ಜಾಸ್ತಿ ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಪಾಸಿಟಿವ್ ನೆಗೆಟಿವ್ ಆಗಿ ಹೋಗುತ್ತೆ. ಯಾವುದು ಎಷ್ಟು ಬೇಕು ಲಿಮಿಟೇಷನ್ ಅಷ್ಟರಲ್ಲಿರೋದನ್ನ ನೀವು ತಿಳ್ಕೊಂಡ್ಬಿಟ್ರೆ ಯಾವುದು ತಪ್ಪಾಗೋದಿಲ್ಲ. ಈ ಚೈನಾದಲ್ಲಿ ಫೆಂಗ್ಶೂಯಿ ವಾಸ್ತು ಅಂತ ಒಂದು ಬಳಕೆಯಲ್ಲಿದೆ. ಫೆಂಗ್ಶೂಯಿ ವಾಸ್ತು ಅಂತ ಅನ್ನೋದು ಏನು ಅಂತಂದ್ರೆ ಸಿಂಬಲ್ಸ್. ದೇ ಆರ್ ಯೂಸಿಂಗ್ ಸಿಂಬಲ್ಸ್. ನೋಡಿ, ಹಣೆಯಲ್ಲಿ ನಾವು ಬಿಟ್ಟಿಟ್ಕೋತೀವಿ, ವಿಭೂತಿ ಪಟ್ಟೆ ಹೊಡ್ಕೋತೀವಿ, ನಾಮ ಹಾಕೋತೀವಿ. ಏನಕ್ಕೆ? ಒಂದು ಹಾಕೊಂಡಾಗ ನಮ್ಮಲ್ಲಿ ಗೊತ್ತಿಲ್ಲದೇನೆ ಕೆಲವು ಭಾವನೆಗಳು ಹುಟ್ಟತ್ತೆ. ಇನ್ನೊಂದು ನಮ್ಮನ್ನ ನೋಡಿದಾಗ ನಾನು ನೋಡೋರಿಗೆ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ. ಇಟ್ ಇಸ್ ಅ ಸಿಂಬಲ್. ಬೊಟ್ಟು ಇಟ್ ಇಸ್ ಅ ಸಿಂಬಲ್. ತಾಲಿ ಸಿಂಬಲ್, ಉಡ್ದಾರ ಸಿಂಬಲ್, ಜನಿವಾರ ಸಿಂಬಲ್, ಮೆಟ್ಟಿ ಸಿಂಬಲ್. ಪ್ರತಿಯೊಂದು ವಸ್ತುವಿಗೂ ಒಂದು ಅರ್ಥ ಇದೆ. ಆ ವಸ್ತುವಿನ ಅರ್ಥವನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನ ಧರಿಸಿದ್ರೆ ಮಾತ್ರ ಅದು ಏನು ಹೇಳುತ್ತೆ ಅದರ ಪ್ರಕಾರ ನಾವು ನಡ್ಕೊಳಕ್ ಸಾಧ್ಯ. ಅಥವಾ ಆ ವಸ್ತು ನಮ್ಮ ಕೈಯಲ್ಲಿದ್ದಾಗ ಅದನ್ನ ಬೇರೆಯವ್ರು ನೋಡಿದಾಗ ಅದಕ್ಕೆ ತಕ್ಕಂತೆ ಅವರು ಚೇಂಜ್ ಆಗ್ತಾರೆ. ನೋಡಿ, ರೋಡಲ್ಲಿ ಹೋಗ್ತಾ ಇರ್ತೀವಿ, ದೊಡ್ಡ ದೇವಸ್ಥಾನದ ಗೋಪುರ ಕಾಣುತ್ತೆ. ಆ ಗೋಪುರ, ಅಪ್ಪ ದೇವರೇ, ಮನುಷ್ಯರೇ, ನಾನು ನೋಡಿದ ತಕ್ಷಣ ನೀವು ಕೈ ಮುಗಿರಿ ಅಂತ ಏನಾದ್ರು ಗೋಪುರ ಹೇಳತ್ತೆ ನಿಮಗೆ? ಗೊತ್ತಿದ್ದೋ ಗೊತ್ತಿಲ್ಲ, ನೀವು ನೋಡಿದ ತಕ್ಷಣ ಹಿಂಗಂತೀರಾ ಗೋಪುರ. ಅಲ್ಲೆಲ್ಲೋ ಗರ್ಭಗೃಹದಲ್ಲಿ ದೇವರು ಒಳಗಡೆ ಕೂತಿದ್ದಾರೆ, ನೀವು ಆ ಗೋಪುರ ನೋಡಿದ ತಕ್ಷಣ ಹಿಂಗಂತೀರಾ. ಇಟ್ ಇಸ್ ಅ ಸಿಂಬಲ್. ಎವ್ರಿ ಸಿಂಬಲ್ ಹ್ಯಾವ್ ಗಾಟ್ ಇಟ್ಸ್ ಓನ್ ಎಫೆಕ್ಟ್ ಇನ್ ಯುವರ್ ಸಬ್ ಕಾನ್ಶಿಯಸ್ ಬ್ರೈನ್. ಸೊ ಸಿಂಬಲ್ಗೆ ಅರ್ಥನ ತಿಳ್ಕೊಂಡು ಸಿಂಬಲ್ ಅನ್ನ ನೀವೇ ಕ್ರಿಯೇಟ್ ಮಾಡಿದಾಗ ಆ ಕ್ರಿಯೇಟ್ ಮಾಡಿರೋ ಸಿಂಬಲ್ಗೆ ಮರ್ಯಾದೆ ಕೊಡಬೇಕು, ಅರ್ಥ ತಿಳ್ಕೋಬೇಕು, ಫಾಲೋ ಮಾಡಬೇಕು. ಮಾಡಿದ್ರೆ ಬ್ರೈನು ನ್ಯೂಟ್ರಲ್ ಆಗಿ, ಪಾಸಿಟಿವ್ ಆಗಿ, ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ದಿಸ್ ಇಸ್ ಫೆಂಗ್ ಶೂಯಿ.
ಈ ವಿಡಿಯೋದಲ್ಲಿ ನನಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಮುಂದಿನ ವಿಡಿಯೋ